ನಾರಾಯಣೋ ಹರಿಹಿ ಅಂತೀವಿ. ವೈದ್ಯ ಜೀವರಕ್ಷಕ, ವೈದ್ಯ ಜೀವ ಸಂಜೀವಿನಿ. ಆದರೆ ಅದೇ ವೈದ್ಯ ಜೀವಭಕ್ಷಕನಾದರೆ, ದುಡ್ಡಿಗಾಗಿ ನರಭಕ್ಷಕನಾದರೆ? ಹೌದು, ಇಂತಹದೇ ಒಬ್ಬ ಮಕ್ಕಳ ರಕ್ಕಸ ವೈದ್ಯನ ಕತೆ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇತ್ತೀಚೆಗೆ ವೈದ್ಯ ವೃತ್ತಿ ದೊಡ್ಡ ದಂಧೆಯಾಗಿದೆ. ಕೆಲ ವೈದ್ಯರು ಸೇವೆ ಕಡಿಮೆ, ಬಿಸ್ನೆಸ್ ಜಾಸ್ತಿ ಮಾಡ್ತಿದ್ದಾರೆ. 5 ಸ್ಟಾರ್ ಹೋಟೆಲ್ನಂಥ ಆಸ್ಪತ್ರೆ ಕಟ್ತಾರೆ, ಲಕ್ಷ ಗಟ್ಲೆ ಲೂಡ್ತಾರೆ. ಇಷ್ಟೇ ಅಲ್ಲ, ಇನ್ನು ಕೆಲವರಿಗೋ ದುಡ್ಡಿಗಾಗಿ ವೈದ್ಯ ವೃತ್ತಿಯ ಎಲ್ಲಾ ಮೌಲ್ಯಗಳನ್ನ ಗಾಳಿಗೆ ತೂರಿ ಅಡ್ಡ ಕಸಿಬಿಗೆ ಇಳಿತಾರೆ. ಮಾಡಬಾರದ ಕೆಲಸ ಮಾಡಿ ಸಮಾಜದ ಆರೋಗ್ಯನೇ ಕೆಡಿಸ್ತಿದ್ದಾರೆ. ಶಾಕಿಂಗ್ ನ್ಯೂಸ್! ಇಂತಹದೇ ಒಬ್ಬ ಅಡ್ಡಕಸುಬಿ ವೈದ್ಯನ ಬಗ್ಗೆ ನಮ್ಮ ಕವರ್ ಸ್ಟೋರಿ ತಂಡಕ್ಕೆ ದೂರು ಬಂತು. ದೂರುದಾರರು ಕೊಟ್ಟ ಮಾಹಿತಿ ನಿಜವಾಗ್ಲೂ ನಮ್ಮನ್ನ ಬೆಚ್ಚಿ ಬೀಳಿಸಿತು. ಇಂಥ ವೈದ್ಯರು ಇರ್ತಾರಾ ಅನ್ನೋ ಪ್ರಶ್ನೆ ಮೂಡಿಸಿತು. ಆ ವೈದ್ಯನ ಬಣ್ಣ ಬಯಲು ಮಾಡಲೇಬೇಕು. ಆತ ಮಾಡುತ್ತಿರುವ ಅನ್ಯಾಯಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ನಿರ್ಧರಿಸಿ ನಾವು ಫೀಲ್ಡಿಗೆ ಇಳಿದೆವು. ಟಾರ್ಗೆಟ್ ಹುಡುಕಿಕೊಂಡು ಹೊರಟಿದ್ದು ಮಲ್ಲೇಶ್ವರಂನ 9ನೇ ಕ್ರಾಸ್ಗೆ. ಅಲ್ಲಿ ನಮ್ಮ ಗಾಡಿ ನಿಂತಿದ್ದು ಇದೇ ಆಸ್ಪತ್ರೆ ಮುಂದೆ. ಎಸ್, ದಿ ಪಾಶ್ ಸೂಪರ್ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮುಂದೆ. ಹಾಗೆ ಆಸ್ಪತ್ರೆ ಒಳಗೆ ಎಂಟ್ರಿ ಆದಾಗ ನಮಗೆ ದರ್ಶನ ಸಿಕ್ತು ಆ ವೈದ್ಯೋ ನಾರಾಯಣೋ ಹರಿಯದ್ದು. ಇವರೇ ಡಾಕ್ಟರ್ ನಾರಾಯಣ ಸ್ವಾಮಿ, ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಂಸ್ಥಾಪಕ. ಭಾರಿ ಆಸ್ಪತ್ರೆಯನ್ನೇ ಕಟ್ಟಿದ್ದಾರೆ ಬಿಡಿ. ನೋಡೋಕೆ ಜೆಂಟಲ್ ಮ್ಯಾನ್. ಇವರ ಕ್ವಾಲಿಫಿಕೇಶನ್ ಕೂಡ ಸೂಪರ್. ಸಾಧನೆ ಅದ್ಭುತ. ಇಂಥ ಒಬ್ಬ ಮನುಷ್ಯನೊಳಗೆ ರಕ್ಕಸ ಅಡಗಿದ್ದಾನೆ ಅಂತ ಹೇಳಿದ್ರೆ ನಂಬೋಕೆ ಸಾಧ್ಯನಾ? ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಅದಕ್ಕಾಗಿ ಈ ಡಾಕ್ಟರ್ನ ಸತ್ಯ ಪರೀಕ್ಷೆಗೆ ಮುಂದಾದೆವು. ಭ್ರೂಣ ಹತ್ಯೆ ಮಾಡ್ತಾನೆ. ಡಾಕ್ಟರ್ ನಾರಾಯಣ ಸ್ವಾಮಿ ವಿರುದ್ಧ ಇರೋ ಗುರುತರ ಆರೋಪ ಏನು ಗೊತ್ತಾ? ಭ್ರೂಣ ಹತ್ಯೆ. ಹೌದು, ಈತ ಗರ್ಭದೊಳಗೆ ಮಕ್ಕಳನ್ನ ಹತ್ಯೆ ಮಾಡ್ತಾನೆ. ಅದು ಅಂತಿಂಥ ಭ್ರೂಣ ಅಲ್ಲ, 7-8 ತಿಂಗಳ ಭ್ರೂಣವನ್ನು ನಿರ್ದಾಕ್ಷಿಣ್ಯವಾಗಿ ಕೊಚ್ಚಿ ಹಾಕ್ತಾನೆ ಅನ್ನೋದು. ಈ ಮಾಹಿತಿಯ ಸತ್ಯಾಸತ್ಯತೆಯನ್ನ ಪರೀಕ್ಷಿಸಲು ನಾವು ಒಂದು ನಾಟಕ ಆಡಿದೆವು. 6 ತಿಂಗಳ ಗರ್ಭಿಣಿಯನ್ನ ಡಾಕ್ಟರ್ ಬಳಿ ಕರೆದುಕೊಂಡು ಹೋದೆವು. ಗರ್ಭಿಣಿಯನ್ನ ಡಾಕ್ಟರ್ ಮುಂದೆ ನಿಲ್ಲಿಸಿ, ಈಕೆ ಕಾಲೇಜಿಗೆ ಹೋಗೋ ಹುಡುಗಿ, ಪ್ರೀತಿ ಪ್ರೇಮ ಪಾಶದಲ್ಲಿ ಸಿಲುಕಿ ಈಗ ಗರ್ಭಧರಿಸಿದ್ದಾಳೆ. ಮಾಡಬಾರದ ತಪ್ಪು ಮಾಡಿದ್ದಾಳೆ. ಪರಿಹಾರ ಸೂಚಿಸಿ ಅಂದ್ವಿ. ಅದಕ್ಕೆ ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ? ಹೇಳಕ್ಕಾಗಲ್ಲ. 90% ಸೇಫ್ ಆಗಿ ಮಾಡ್ತೀನಿ. ಆಯಾ ಪೇಷಂಟ್ ಯಾವ ತರ ಆಗ್ತದೆ ಅಂತ ಯಾರು ಹೇಳಕ್ ಬರಲ್ಲ. ಪ್ರೊಸೀಜರ್ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ನೋವು ಬರುತ್ತೆ, ಡೆಲಿವರಿ ಪೇನ್ ಬರುತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡೋಣ. ರಿಸ್ಕ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ರಿಸ್ಕ್. ಮೆನಿ ಪೀಪಲ್ ಡೈ ಬಿಕಾಸ್ ಆಫ್ ದಿಸ್. ರಿಸ್ಕ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ರಿಸ್ಕ್. ಮೆನಿ ಪೀಪಲ್ ಡೈ ಬಿಕಾಸ್ ಆಫ್ ದಿಸ್. ಯು ವಿಲ್ ಹ್ಯಾಂಡಲ್. ಏನೋ ಕಾಂಪ್ಲಿಕೇಶನ್ ಆಗ್ದಂಗೆ ಮಾಡೋಣ. ಪ್ರತಿಯೊಂದಕ್ಕೂ ಸೇಫ್ಟಿ ಇದೆಯಲ್ಲ. ಈಗ ಒಬ್ಬ ಕಾರ್ ಡ್ರೈವ್ ಮಾಡಿದ್ರೆ ರಿಪೀಟೆಡ್ ಆಕ್ಸಿಡೆಂಟ್ ಮಾಡ್ತಾರೆ. ಒಬ್ಬೊಬ್ಬ ಡ್ರೈವರು ಆಕ್ಸಿಡೆಂಟೇ ಮಾಡಲ್ಲ. ಹೀಗೆ ದೈವ ಸ್ವರೂಪಿ ಡಾಕ್ಟರ್ ತನ್ನ ಒಂದೊಂದೇ ಅವತಾರಗಳನ್ನ ಬಿಚ್ಚಿಟ್ರು. ನಮ್ಮ ಕುತೂಹಲನೂ ಹೆಚ್ಚಾಯಿತು. ಹೌದು,
ಅವರು ತಮ್ಮ ಪಾಯಿಂಟ್ಗೆ ಬಂದೇ ಬಿಟ್ರು. ಅದ್ಯಾವುದು? ಮನಿ ಪಾಯಿಂಟ್. 6 months 7 months ನಮ್ಗೆ ಅದು ಬಿಡು, ನಾನು ನೋಡಿದ ತಕ್ಷಣ ಹೇಳ್ತೀನಿ ಅದು ಎಂತಾನೆ ಕಷ್ಟ. ಅದಕ್ಕೋಸ್ಕರ ನೋಡಿದ ತಕ್ಷಣ ಗೊತ್ತಾಗ್ತದೆ. ಅಲ್ಲ ಸರ್, ಏನು ಪ್ರಾಬ್ಲಮ್ ಮಾಡೋಣ ಕಣ, ಅದೇ ಟೆನ್ಷನ್ ಮಾಡ್ಕೊಂತೀಯ. ಅದಕ್ಕಂದ್ರೆ ಸೇಫಾಗಿ ಮಾಡೋಣ. ಅದೇ ಸರ್ ರಿಸ್ಕ್ ಇದೆ, ರಿಸ್ಕ್ ಇಲ್ಲ ಅಂತ ಯಾರು ಹೇಳೋದಿದ್ರೆ ಅದನ್ನ ಸ್ವಲ್ಪ ಸೇಫಾಗಿ ಒಳ್ಳೆ ಮೆಡಿಸಿನ್ಸ್ ಎಲ್ಲ ಹಾಕಿ ನೀವು ದುಡ್ಡು ಖರ್ಚು ಮಾಡೋದು ರೆಡಿ ಇರಬೇಕು. ನಿಮ್ಗೆ ಯಾವ ಲೆವೆಲ್ ಬೇಕೋ ಆ ಲೆವೆಲ್ ಟ್ರೀಟ್ಮೆಂಟ್ ಹಾಕಿ. ದುಡ್ಡು ಬೇಡ ಸರ್, ದುಡ್ಡು ಕೊಡ್ತೀವಿ ಸರ್. ಯಾಕಂದ್ರೆ ಒಳ್ಳೊಳ್ಳೆ ಮೆಡಿಸಿನ್ ಹಾಕೋಣ. ದುಡ್ಡು ಉಳ್ಬೇಕು ಅವು ಇವು ಮಾಡೋಕ್ಕೂ ಕಾಂಪ್ಲಿಕೇಶನ್ ಬೇಡ. ಬೆಸ್ಟ್ ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತಾರೆ ಸರ್. ದುಡ್ಡೇನಿಲ್ಲ, ದುಡ್ಡು ಸೇಫಾಗಿ ಮಾಡೋಣ. ಹಂಗಿದ್ರೆ ನೀನು ಒಂದು 2,000 5,000 3,000 ಖರ್ಚು ಮಾಡೋದು ರೆಡಿ ಇಲ್ಲ ಸರ್. ಬೆಸ್ಟ್ ಮೆಡಿಸಿನ್ ಹಾಕ್ತೀನಿ. ಹೇಗಿದೆ ನೋಡಿ ವೈದ್ಯರ ವರಸೆ. ದುಡ್ಡು ಕೊಟ್ರೆ ಬೆಸ್ಟ್ ಮೆಡಿಸಿನ್, ಇಲ್ಲದಿದ್ರೆ ಪ್ರಾಣಕ್ಕೆ ಕುತ್ತು. ಇದೊಂದು ಸ್ಯಾಂಪಲ್ ಅಷ್ಟೇ. ಈ ಡಾಕ್ಟರ್ನ ಇನ್ನಷ್ಟು ಭಯಾನಕ ರೂಪ ತೋರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.